Hello, ma'am. Ha, Shruti, please come. How are you, ma'am? I'm good. ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಮ್ಯಾಮ್. ಸೇಮ್ ಹಿಯರ್. ಇವರು ಮಹಾಂತೇಶ್, ಇವರು ಸೋಮಾ. ನಮಸ್ತೆ ಮೇಡಮ್. ಆ್ಯಂಡ್ ದಿಸ್ ಇಸ್ ಶ್ರುತಿ ಚಕ್ರವರ್ತಿ, ಆರ್ ಡೇರಿಂಗ್ ಆಫೀಸರ್. ನಿಮಗೆ ಸೆಕೆಂಡ್ ಕೊಡಕ್ಕೆ ಭಯ ಆಗತ್ತೆ ಮೇಡಮ್. ಮೇಡಮು ಡೇರಿಂಗ್ ಆಫೀಸರ್ ಅಂದ್ರಲ್ಲ. ನೈಸ್ ಟು ಮೀಟ್ ಯು ಆಲ್. ಹರ್ಷ, ಶ್ರುತಿ. ಹಾಯ್. ಶ್ರುತಿ, ಈಗಾಗಲೇ ಕೇಸ್ ಬಗ್ಗೆ ನಿಮಗೆಲ್ಲ ಬ್ರೀಫ್ ಮಾಡಿದ್ದೀನಿ. ಕಳೆದ 3 ದಿನಗಳಲ್ಲಿ 8 ಮಿಸ್ಸಿಂಗ್ ಕೇಸ್ ರಿಪೋರ್ಟ್ ಆಗಿದೆ. ದಿನೇ ದಿನೇ ಹೀಟ್ ಹೆಚ್ಚಾಗ್ತಾ ಇದೆ. ಮಿನಿಸ್ಟರ್ ಲೆವೆಲಿಂದ ಕೂಡ ಪ್ರೆಷರ್ ಇದೆ. ನ್ಯೂಸ್ ಚಾನೆಲ್ನವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಫಿಷಿಯನ್ಸಿನ ಪ್ರಶ್ನೆ ಮಾಡ್ತಾ ರುಬ್ತಾ ಇದ್ದಾರೆ. ಈ ಕೇಸ್ನ ನಮ್ಮ ಡಿಪಾರ್ಟ್ಮೆಂಟಿಂದ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ಬೋದು. ಅದಕ್ಕೆ ನಿಮ್ಮನ್ನು ಕರೆಸಿರೋದು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಕೈಲಿ ಕಷ್ಟ ಇರಲಿಲ್ಲ ಮೇಡಮ್. ಇನ್ಫ್ಯಾಕ್ಟ್ ವಿ ವರ್ ಆಲ್ಮೋಸ್ಟ್ ದೇರ್. ನೋ ಹರ್ಷ, ಪ್ಲೀಸ್, ನೋ ಆರ್ಗ್ಯುಮೆಂಟ್ಸ್. ಇಷ್ಟು ರೇಂಜಲ್ಲಿ ಮಿಸ್ಸಿಂಗ್ ಕೇಸ್ಗಳು ರಿಪೋರ್ಟ್ ಆಗಿದ್ದು 1996 ಅಲ್ಲಿ. ಅದು ಹೆಣ್ಮಕ್ಳುಗಳ ಕೇಸ್, ಸೀರಿಯಲ್ ರೇಪಿಸ್ಟ್. ಆದ್ರೆ ಈ ಕೇಸಲ್ಲಿ ಬರೀ ಹೆಣ್ಮಕ್ಳಿಲ್ಲ, ಬೇರೆ ಏನಾದ್ರೂ ಕಾಮನ್ ಫ್ಯಾಕ್ಟರ್ ಇದೆಯಾ? ಏನಿರುತ್ತೆ ಮೇಡಮ್, ಅಲ್ಲಾದ್ರೆ ಕಾಮ ಇರುತ್ತೆ. ಇಲ್ಲಿ ಕಾಮನೂ ಇಲ್ಲ ಮೇಡಮ್. ಇಲ್ಲಿ ಮಿಸ್ ಆಗಿರೋರೆಲ್ಲ ತಮಿಳ್ನಾಡವರು, ಆಂಧ್ರ ಅವರು, ಬಿಹಾರ್ ಅವರು ಮತ್ತೆ ಕೋಲ್ಕತ್ತಾದವರು. ನಮಗೆ ತಿಳಿದಿರೋ ಮಟ್ಟಿಗೆ ಇದರಲ್ಲಿ ಯಾವ ಕಾಮನ್ ಫ್ಯಾಕ್ಟರ್ಸು ಇಲ್ಲ ಮೇಡಮ್. ಇವರಲ್ಲಿ ಯಾರು ಕನ್ನಡದವ್ರು ಇಲ್ಲ ಅನ್ನೋದೇ ಕಾಮನ್ ಫ್ಯಾಕ್ಟರ್. ಎಸ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಅದಕ್ಕೆ ಹರ್ಷ ಹೇಳಿದ್ದು ಶಿ ಇಸ್ ಅನ್ ಇಂಟೆಲಿಜೆಂಟ್ ಆಫೀಸರ್ ಅಂತ. ಶ್ರುತಿ, ಈ ಕೇಸ್ನ ಎಲ್ಲ ಡೀಟೇಲ್ಸು ಈ ಫೈಲ್ಸ್ನಲ್ಲಿದೆ. ಈಗ ಇದು ನಿಮ್ಮ ಕೈಲಿದೆ. ನನಗೆ ಆದಷ್ಟು ಬೇಗ ರಿಸಲ್ಟ್ಸ್ ಬೇಕು. ಶೋರ್ ಮ್ಯಾಮ್. ಓಕೆ, ನನಗೆ CM ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ. ಐ ವಿಲ್ ಸಿ ಯು ಗೈಸ್ ಸೂನ್. ಓಕೆ ಮ್ಯಾಮ್. ಮಾಂತೇಶ್, ರೀ ಸೋಮಾ ಸರ್, ನಮ್ಮ ಟೇಬಲ್ ಮೇಲಿರೋ ಬೇರೆ ಫೋಟೋಸು ಡೀಟೇಲ್ಸು ಎಲ್ಲ ಕೊಡಿ. ಟೇಬಲ್ಲು ಖಾಲಿ ಆಗುತ್ತೆ, ಕೇರ ಮಾಡೋಕ್ಕೆ ಜಾಗನೂ ಆಗುತ್ತೆ. ಸರಿ ಸರ್, ನೀವು ಹೇಳ್ದಂಗೆ. ಸರ್, ಯಾಕೋ ಹೊಟ್ಟೆಲಿ ಗುಡುಗುಡು ಅಂತ ಇದೆ. ಒಂದು ಅರ್ಧ ಗಂಟೆ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ ಸರ್. ಹೊಟ್ಟೆ ಗುಡುಗುಡು ಅಂದರೆ ಫೋನ್ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಹೋಗಿ ಬನ್ನಿ, ಇನ್ಮೇಲಿಂದ ನಿಮ್ಮ ರಿಪೋರ್ಟಿಂಗ್ ನನಗಲ್ಲ, ಮೇಡಮ್ಗೆ. ಸರಿ ಸರ್. ಮೇಡಮ್, ಹೋಗಿ ಬರಲಾ? ಹೋಗಿ ಬನ್ನಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಎನಿವೇ, ನೈಸ್ ಮೀಟಿಂಗ್ ಯು. ತುಂಬಾ ಅನ್ಕಂಫರ್ಟಬಲ್ ಆಗಿದ್ದೀರಾ? ದೊಡ್ಡವ್ರ ಮುಂದೆ ಒಂಥರ ಹಾಗೆ. ಏನಾದ್ರು ಬೇಕಾದ್ರೆ ಹೇಳಿ, ಫಾಲೋ ಅಪ್ ಮಾಡ್ತೀವಿ. कल रात पार्टी गया था. पार्टी के बाद मैंने फोन किया, आज भी फोन किया, बट he didn't answer my call. ಮೇಡಮ್, ಹಿಂದಿ ಅವ್ರು ತಾನೆ. ನೆನ್ನೆ ನೋಡಿದೆ. ಅದಾದ್ಮೇಲೆ ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಹೋಗ್ತಾರೆ. ಅದಾದ್ಮೇಲೆ ಏನೋ ಗೊತ್ತಿಲ್ಲ. என் தம்பி நேத்துலேருந்து காணோம் மேடம். ரொம்ப பயமா இருக்கு, கொஞ்சம் தேடி கொடுங்க மேடம். कल सुबह देखा था सलीम को, हम फोन ट्राई किया, पता नहीं कहाँ गया.
ಕುಡಿರೋ ಮಜಾ ಮಾಡ್ರಿ. Hey waiter, और एक shot. Hey, listen my favorite song, Dance. क्या बोल रही थी तू? छोड़ छोड़ डांस कर तू, वैसे भी वीकेंड है. ಲೋ ಕನ್ನಡ ಹಾಡಾಕ. ए, इसको बोलो ये गाना बंद करने के लिए. ಯಾವ ಅವಳು? बोल रहे इस गाने को बंद करने के लिए. ಏನೇ ನಿನ್ ಪ್ರಾಬ್ಲಮ್? ए वेटर, बंद कर बे. बोल रही हूँ ना, बंद कर रे. ಯಾರ ನೀನು? ಹೆಂಗಿದೆ ಬೈಗೆ? कौन रे? ಏನೇ ಅವಾಗ್ಲಿಂದ ನೋಡ್ತಾ ಇದ್ದೀನಿ, ತುಂಬಾ ಮಾತಾಡ್ತಿದ್ಯಾ? हिंदी तू भी चल रहा. तू चल. क्या चाहिए रे इसको? ಯಾಕೆ ಆಗ್ತಿಲ್ಲ? ಹಾಕೋ ಸುಮ್ಮನೆ. क्या रे इसका? चल जा रे. चल जा. ಸುಮ್ನೆರ ಏನ ಕಿರಿಕೋ? ನೋಡೋಣ, ಅವಾಗ್ಲಿಂದ ಕನ್ನಡ ಸಾಂಗ್ ಬೇಡ ಅಂತ ಸ್ಟಾಪ್ ಮಾಡ್ತಾ ಇದ್ದಾಳೆ. ಎಷ್ಟೇನ ಕೋಪ ಅವಳಿಗೆ? ಕನ್ನಡ ಅಲ್ಲ ಮೇಡಮ್, ಕನ್ನಡ. ಮೇಡಮ್, ನೀವು ಹೆಣ್ಮಕ್ಳು, ಮರ್ಯಾದೆ ಕೊಡ್ತಾ ಇದ್ದೀನಿ. ನಾವು ಕನ್ನಡದವರು. ತುಂಬಾ ಸೈಲೆಂಟು, ವೈಲೆಂಟ್ ಮಾಡಕ್ ಹೋಗ್ಬಿಡಿ ಮೇಡಮ್. ದಯವಿಟ್ಟು ಮನೆ ಕರ್ಕೊಂಡು ಹೋಗ್ಬಿಡಿ. ಚಲೋ ಚಲೋ ನಾ, ಚಲ್ ನಾ. ಏಯ್ ಬನ್ರೋ. ಮೇಡಮ್ OTP. ಮೇಡಮ್ OTP. ಅವನು ಈಗಿನ ಕಾಲದ ಹುಡುಗಿಯರು ಮೈ ತುಂಬಾ ಬಟ್ಟೆ ಹಾಕ್ತಾರಿಲ್ಲ ಗೊತ್ತಿಲ್ಲ, ಹೊಟ್ಟೆ ತುಂಬಾ ಎಣ್ಣೆ ಅಂತೂ ಹಾಕ್ತಾರೆ. ಮೇಡಮ್ OTP ಕೊಡಿ. मुझे घर जाना है रे. ಗರ್ರು ಪರೆಲ್ಲ ಗೊತ್ತಿಲ್ಲ, OTP ಕೊಡಿ. ಕನ್ನಡ ಬರಲ್ವಾ? आता है, सिर्फ 2 वर्ड्स. ಕನ್ನಡ ಗೊತ್ತಿಲ್ಲ. ಮೇಡಮ್ ಇವಾಗ OTP ಕೊಡಿ, ಇಲ್ಲಾಂದ್ರೆ ಕೆಳಗಿಳಿರಿ. ಮೇಡಮ್ OTP ಕೊಡ್ರಿ. ರಾತ್ರಿ ಹೊತ್ತು ಎಂತ OTP ಕೇಳಿದ್ರೆ ಮೊಬೈಲೇ ಕೊಟ್ಲು, ಹೆಸರು ಕೇಳಿದ್ ನನ್ನ ಜೊತೆ ಬರ್ತಿದ್ಲೋ ಏನೋ.